ಆಮೆ ಮತ್ತು ಎರಡು ಕೊಕ್ಕರೆಗಳು. ಒಂದು ಸರೋವರದಲ್ಲಿ ಒಂದು ಆಮೆ ವಾಸಿಸುತ್ತಿತ್ತು. ಅದರ ಸ್ನೇಹಿತರು ಎರಡು ಕೊಕ್ಕರೆಗಳು. ಅವರು ಪ್ರತಿದಿನ ಒಟ್ಟಿಗೆ ಮಾತನಾಡುತ್ತಿದ್ದರು. ಒಂದು ದಿನ ಸರೋವರ ಒಣಗತೊಡಗಿತು. ಕೊಕ್ಕರೆಗಳು ಆಮೆಗೆ ಹೇಳಿದರು, ನಾವು ಇನ್ನೊಂದು ದೊಡ್ಡ ಸರೋವರಕ್ಕೆ ಹೋಗುತ್ತೇವೆ. ನಿನ್ನನ್ನು ಕೂಡ ತೆಗೆದುಕೊಂಡು ಹೋಗುತ್ತೇವೆ. ಆದರೆ ನೀನು ನಮ್ಮ ಮಾತು ಕೇಳಬೇಕು. ಅವರು ಒಂದು ಕಟ್ಟಿಯನ್ನು ತಂದು ಆಮೆಗೆ ಹೇಳಿದರು, ನೀನು ಈ ಕಟ್ಟಿಯನ್ನು ಬಾಯಿಯಿಂದ ಹಿಡಿದುಕೋ. ನಾವು ಎರಡೂ ತುದಿಗಳನ್ನು ಹಿಡಿದು ಹಾರುತ್ತೇವೆ. ಆದರೆ ಒಂದು ಮಾತು ಕೂಡ ಆಡಬಾರದು. ಆಮೆ ಒಪ್ಪಿಕೊಂಡಿತು. ಕೊಕ್ಕರೆಗಳು ಹಾರಲು ಶುರು ಮಾಡಿದವು. ಮಧ್ಯದಲ್ಲಿ ಕೆಳಗೆ ಜನರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಒಬ್ಬನು ಹೇಳಿದ, ಅಯ್ಯೋ ನೋಡಿ, ಆಮೆ ಹಾರುತ್ತಿದೆ. ಇದನ್ನು ಕೇಳಿ ಆಮೆಗೆ ಕೋಪ ಬಂತು. ಅದು ಮಾತನಾಡಲು ಬಾಯಿ ತೆರೆದಿತು. ಅದೇ ಕ್ಷಣದಲ್ಲಿ ಅದು ಕೆಳಗೆ ಬಿದ್ದು ಹೋಯಿತು. ಪಾಠ: ಅವಶ್ಯಕತೆ ಇಲ್ಲದಾಗ ಮಾತನಾಡಬಾರದು. ಮಾತಿನ ನಿಯಂತ್ರಣ ಬಹಳ ಮುಖ್ಯ. ನಿಮಗೆ ಇನ್ನಷ್ಟು ಪಂಚತಂತ್ರ ಕಥೆಗಳು ಬೇಕಾದರೆ ಹೇಳಿ.